ಕಾರ್ಕಳ ಕೇಕ್ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ಗ್ಯಾಸ್ ಮೇಲೆ ಬಾಣಲಿ ಇಡಿ, ಅದಕ್ಕೆ ತುಪ್ಪ ಹಾಕಿ ಅದರಲ್ಲಿ ದ್ರಾಕ್ಷೆ ಮತ್ತು ಗೋಡಂಬಿಯನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಹುರಿಬೇಕು. ಹುರಿದ ನಂತರ ಅದನ್ನು ಸೈಡಿಗೆ ಇಡಬೇಕು, ದ್ರಾಕ್ಷೆ ಗೋಡಂಬಿಯನ್ನು. ಮತ್ತು ಪುನಃ ತುಪ್ಪ ಹಾಕಿ ಅದಕ್ಕೆ ಗೋಧಿ ಹಿಟ್ಟನ್ನು ಬೆರೆಸಬೇಕು. ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ಅದು ಗೋಲ್ಡನ್ ಬ್ರೌನ್ ಆಗಬೇಕು. ಅಷ್ಟರ ತನಕ ಮಿಕ್ಸ್ ಮಾಡ್ತಾ ಇರಿ, ಹೀಗೆ ಹುರಿತಾ ಇದ್ರೆ ಆಯಿತು. ಹುರಿದು ಗೋಲ್ಡನ್ ಬ್ರೌನ್ ಆದ ನಂತರ ನೀರು ಆ್ಯಡ್ ಮಾಡಿದ ನಂತರ ಫುಲ್ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾ ಆ್ಯಡ್ ಮಾಡ್ತಾ ಹೋದರೆ ಆಯಿತು. ಹೀಗೆ ನಿಮ್ಮದು ಪೇಸ್ಟ್ ಇದು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಅದನ್ನು ಪೇಸ್ಟ್ ಆಗುವ ತನಕ ಹೀಗೆ ಹುರಿತಾ ಇರಬೇಕು. ಅದಕ್ಕೆ ಮತ್ತೆ ತುಪ್ಪ ಹಾಕಿ ಸರಿ ಹುರಿಬೇಕು. ಮತ್ತು ಅದು ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಾದ ನಂತರ ಅದಕ್ಕೆ ಸಕ್ಕರೆ ಬೆರೆಸಬೇಕು. ಸಕ್ಕರೆ ಗೋಧಿ ಹಿಟ್ಟು ಎಷ್ಟು ಹಾಕ್ತೀರಿ ಅಷ್ಟೇ ಸಕ್ಕರೆ ಹಾಕಿದರೆ ಆಯಿತು. ಅದಕ್ಕೆ ಮತ್ತೆ ಏಲಕ್ಕಿ ಹುಡಿ, ದ್ರಾಕ್ಷಿ, ಗೋಡಂಬಿ ಆಗ ನೀವು ಹುರಿದಿಟ್ಟದನ್ನು ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಒಂದು ಪಾತ್ರೆಗೆ ತುಪ್ಪ ಹಚ್ಚಿ ಆ ಮಿಶ್ರಣವನ್ನು ಪಾತ್ರೆಗೆ ಹಾಕಿದರೆ ಆಯಿತು. ಹಾಕಿ ಆದ ನಂತರ ಚೆಂದ ಮಾಡಿ ಸೆಟ್ ಮಾಡಿ. ಕೇಕ್ ಹೇಳಿದ ಮೇಲೆ ಒಳ್ಳೆ ಶೇಪ್ ಬರಬೇಕಲ್ಲ. ಆಮೇಲೆ ತಣ್ಣಗಾದ ನಂತರ ಹೀಗೆ ಉಲ್ಟಾ ಮಾಡಿದರೆ ಆಯಿತು. ಉಲ್ಟಾ ಮಾಡಿದರೆ ಇದಂದರೆ ಏರ್ ಹೋಗಲಿ ಅಂತ ಸ್ವಲ್ಪ ಹೊಡೆದದು, ಸ್ವಲ್ಪ ಕ್ರಾಸ್ ಆಯಿತು ಮರ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಯಿತಾ. ಮತ್ತು ಹೀಗೆ ಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಕಾರ್ಕಳ ಕೇಕ್ ರೆಡಿ.